ಹಾಯ್ ಫ್ರೆಂಡ್ಸ್, ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲ ಸಿವಿಲ್ ಸರ್ವಿಸಸ್ ಆಸ್ಪಿರೆಂಟ್ಸ್ಗಳಿಗೆ ಒಂದು ಅನೌನ್ಸ್ಮೆಂಟ್. ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಫಾರ್ಮ್ಯಾಟ್ನಲ್ಲಿ ಹೊಸ UPSC ಮತ್ತು KPSC ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇವೆ. ಅದರಲ್ಲೂ ಮುಖ್ಯವಾಗಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಓರಿಯೆಂಟ್ ಆದಂತಹ ಈ ಕೋರ್ಸಸ್ಗಳನ್ನು ಡಿಸೈನ್ ಮಾಡಲಾಗಿದ್ದು, ಮೇನ್ಸ್ ಕ್ಲಿಯರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಮಾಕ್ ಇಂಟರ್ವ್ಯೂಗಳನ್ನು ಕೂಡ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರುವಂತಹ ಎಲ್ಲ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಹಂಪಿ ನಗರ ಪೋಸ್ಟ್ ಆಫೀಸ್ ಹತ್ತಿರದ ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ಈ ಕೆಳಗೆ ನೀಡಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, 2022ನೇ ಇಸವಿಯಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಸೆಣಬನ್ನು ಬೆಳೆದಂತಹ ಉತ್ಪಾದನೆ ಮಾಡಿದಂತಹ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಆಪ್ಷನ್ಗಳಲ್ಲಿ ಚೀನಾ, ಭಾರತ, ಬಾಂಗ್ಲಾದೇಶ್ ಅಥವಾ ಥೈಲ್ಯಾಂಡ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ನಮ್ಮ ಭಾರತದಲ್ಲಿ 2022ನೇ ಇಸವಿಯಲ್ಲಿ ಅತಿ ಹೆಚ್ಚು ಪ್ರಮಾಣದ ಸೆಣಬನ್ನು, ಜೂಟನ್ನು ಉತ್ಪಾದನೆ ಮಾಡಲಾಗಿತ್ತು. ಸೊ ಇಂಡಿಯಾ ವಾಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೂಟ್ ಇನ್ ದ ಇಯರ್ ಆಫ್ 2022. ಸೊ ಈ ಜೂಟ್ ಅಥವಾ ಸೆಣಬಿನ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋದಾದರೆ, ಪ್ರಮುಖವಾಗಿ ವಿಶ್ವದಲ್ಲಿ ಈ ಸೆಣಬನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವಂತಹ ರಾಷ್ಟ್ರಗಳು ಯಾವುವು ಅಂತಂದರೆ ಇಂಡಿಯಾ, ಬಾಂಗ್ಲಾದೇಶ್, ಚೀನಾ. ಇವು ಜಗತ್ತಿನಲ್ಲೇ ಅಗ್ರಗಣ್ಯವಾದಂತಹ ಅತಿ ಹೆಚ್ಚಾದಂತಹ ಸೆಣಬನ್ನು ಉತ್ಪಾದಿಸುವಂತಹ ರಾಷ್ಟ್ರಗಳಾಗಿದ್ದು, ಭಾರತದಲ್ಲಿ ಪಶ್ಚಿಮ ಬಂಗಾಳ, ಬಿಹಾರ್, ಒಡಿಶಾ, ಅಸ್ಸಾಂ, ಆಂಧ್ರ ಪ್ರದೇಶ್, ಮೇಘಾಲಯ, ತ್ರಿಪುರಾ ರಾಜ್ಯಗಳಲ್ಲೂ ಕೂಡ ಈ ಜೂಟ್ ಅಥವಾ ಸೆಣಬನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡಲಾಗುತ್ತೆ. ಸೊ ಮುಖ್ಯವಾಗಿ ಈ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಅಥವಾ ಈ ನದಿ ಮುಖಜ ಭೂಮಿಯಲ್ಲಿನ ಮೆಕ್ಕಲು ಮಣ್ಣಿನಲ್ಲಿ ಹೆಚ್ಚಾಗಿ ಈ ಸೆಣಬನ್ನು ಉತ್ಪಾದನೆ ಮಾಡಲಾಗುತ್ತೆ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಒರ್ಯಾಂಗುಟಾನ್ ಅನ್ನುವ ಪ್ರಾಣಿ ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇದೆ. ಒರ್ಯಾಂಗುಟಾನ್ ಅಂತ ಇದನ್ನು ಕರೆಯಲಾಗುತ್ತೆ. ದಿ ಜಂಗಲ್ ಬುಕ್ ಅಂತ ಈ ಒಂದು ಮೂವಿಯನ್ನು ನೋಡಿದರೆ ಅದರಲ್ಲಿ ಈ ಮಂಕಿಗಳ ರಾಜನಾಗಿ ಈ ಒರ್ಯಾಂಗುಟಾನ್ ಅನ್ನೋ ಪ್ರಾಣಿಯನ್ನು ನೀವು ನೋಡ್ಬೋದು. ಸೊ ಅದೇ ಒಂದು ಪ್ರಾಣಿಯ ಬಗ್ಗೆ ನಾವು ಈಗ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಒರ್ಯಾಂಗುಟಾನ್ ಅನ್ನುವ ಪ್ರಾಣಿಯನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಇದರ ಕೆಂಪು ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಥವಾ ಯಾವ ವರ್ಗದಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಒರ್ಯಾಂಗುಟಾನ್ ಪ್ರಾಣಿಯನ್ನು ಆಪ್ಷನ್ಗಳಲ್ಲಿ ಇದು ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಅಥವಾ ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಲಿಸ್ಟ್ನಲ್ಲಿರುವಂತಹ ಒಂದು ಪ್ರಾಣಿಯಾಗಿದೆ ಅಂತ ಇದೆ. ಆಪ್ಷನ್ 2, ಒರ್ಯಾಂಗುಟಾನ್ ಪ್ರಾಣಿ ಅಪಾಯದಲ್ಲಿದೆ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿದೆ ಅಂತ ಇದೆ. ಆಪ್ಷನ್ 3, ಒರ್ಯಾಂಗುಟಾನ್ ಪ್ರಾಣಿ ದುರ್ಬಲ ಅಥವಾ ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಇದೆ. ಅಥವಾ ಈ ಒಂದು ಪ್ರಾಣಿಯನ್ನು ಕನಿಷ್ಠ ಕಾಳಜಿ ಅಥವಾ ಲೀಸ್ಟ್ ಕನ್ಸರ್ನ್ ಅನ್ನುವ IUCN ಕೆಂಪು ಪಟ್ಟಿ ಅಥವಾ ರೆಡ್ ಲಿಸ್ಟ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಇದೆ. ರೆಡ್ ಲಿಸ್ಟ್ ಅಂತ ನೀವೆಲ್ಲ ಓದಿರ್ತೀರಿ, ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತಹ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, IUCN ಸಂಸ್ಥೆ ಮತ್ತು ಈ ರೆಡ್ ಲಿಸ್ಟ್. ಸೊ ಈ ರೆಡ್ ಲಿಸ್ಟ್ನಲ್ಲಿ ಯಾವ ಒಂದು ಕ್ಯಾಟಗರಿಯಲ್ಲಿ ಈ ಒರ್ಯಾಂಗುಟಾನ್ ಅನ್ನುವ ಪ್ರಾಣಿಯನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಸೊ ರೆಗ್ಯುಲರ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಒಂದು ಆರ್ಟಿಕಲ್ ಏನಿರುತ್ತೆ, ಟಾಪಿಕ್ಗಳನ್ನು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಮುಖ್ಯವಾಗಿ ನಾವು ಡಿಸ್ಕಸ್ ಮಾಡ್ತೇವೆ. ಆದರೆ ಸ್ಟೂಡೆಂಟ್ಸ್ಗಳಿಂದ ಇಂಗ್ಲೀಷ್ನಲ್ಲೂ ಕೂಡ ಕೆಲವೊಂದಿಷ್ಟು ಟರ್ಮ್ಸ್ಗಳನ್ನು ಅಥವಾ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಫೀಡ್ಬ್ಯಾಕ್ ಬರ್ತಾ ಇದೆ. ಸೊ ಹೀಗಾಗಿ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ಗಳಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನು ಇಂಗ್ಲೀಷ್ನಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಕನ್ನಡದಲ್ಲಿ ಆ್ಯಸ್ ಇಟ್ ಈಸ್
ಕಂಟಿನ್ಯೂ ಆಗುತ್ತೆ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದ್ರೆ ಇಂಡಿಯನ್ ಎಕನಾಮಿ ಅಥವಾ ಎಕನಾಮಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆದಂತಹ ಒಂದು ಆರ್ಟಿಕಲ್ ಆಗಿದ್ದು, ಇತ್ತೀಚೆಗೆ ಈ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದು ಏನು ಅಂತ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಅದಕ್ಕಿಂತ ಮುಂಚೆ ನ್ಯೂಸ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಜಾಗತಿಕವಾಗಿ ಪಾಪ್ಯುಲರ್ ಆದಂತಹ ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆದಂತಹ ಫಿಚ್ ಅನ್ನುವ ಸಂಸ್ಥೆಯಿಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಒಂದು ಸಾರ್ವಭೌಮ ರೇಟಿಂಗ್ ಅಥವಾ ಈ ಸಾವರಿನ್ ಕ್ರೆಡಿಟ್ ರೇಟಿಂಗ್ಸ್ಗಳನ್ನು ಡೌನ್ಗ್ರೇಡ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದಕ್ಕಿಂತ ಮುಂಚೆ AAA ರೇಟಿಂಗ್ಸ್ಗಳನ್ನು ಹೊಂದಿದ್ದಂತಹ ಯುನೈಟೆಡ್ ಸ್ಟೇಟ್ಸ್ ಈಗ ಫಿಚ್ ಅನ್ನುವ ಸಂಸ್ಥೆಯಿಂದ AA+ ಅನ್ನುವ ಒಂದು ರೇಟಿಂಗ್ಸನ್ನು ಈ ಒಂದು ಸಂಸ್ಥೆಯಿಂದ ನೀಡಲಾಗಿದೆ ಅಂತ, ಡೌನ್ಗ್ರೇಡ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಕ್ರೆಡಿಟ್ ಸ್ಕೋರ್ ಅಂದರೆ ಏನು ಅಥವಾ ಈ ಕ್ರೆಡಿಟ್ ರೇಟಿಂಗ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ನೀವೆಲ್ಲ ಈ ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡಿದರೆ ಅಥವಾ ಈ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆಯೋದಕ್ಕೆ ಏನಾದರೂ ಹೋಗಿದರೆ, ಆ ಒಂದು ಸಂದರ್ಭದಲ್ಲಿ ಬ್ಯಾಂಕ್ಗಳು ಆಯಾ ವ್ಯಕ್ತಿಗಳ ಅಥವಾ ಕಂಪನಿಗಳ ಒಂದು ಕ್ರೆಡಿಟ್ ರೇಟಿಂಗ್ಸ್ಗಳನ್ನು ಅಥವಾ ಸಿಬಿಲ್ ಸ್ಕೋರ್ಗಳನ್ನು ಚೆಕ್ ಮಾಡ್ತಾರೆ. ಸಿಬಿಲ್ ಸ್ಕೋರ್ಗಳು ಚೆನ್ನಾಗಿದ್ದರೆ ಸಾಲವನ್ನು ಇಮಿಡಿಯೇಟ್ ಆಗಿ ನೀಡಲಾಗುತ್ತೆ, ಅಥವಾ ಈ ಸಿಬಿಲ್ ಸ್ಕೋರ್ಗಳು ಚೆನ್ನಾಗಿ ಇಲ್ಲ ಅಂತಂದರೆ ಬೇರೆ ಕಡೆಯಿಂದ ಇನ್ಫ್ಲೂಯೆನ್ಸ್ ತರಬೇಕಾಗುತ್ತೆ, ಅಥವಾ ಸಾಲವನ್ನು ನೀಡೋದಕ್ಕೆ ಬ್ಯಾಂಕ್ಗಳು ಇಮಿಡಿಯೇಟ್ ಆಗಿ ಸಿದ್ಧವಾಗುವುದಿಲ್ಲ. ಸೊ ಹೀಗಾಗಿ ಈ ಸಿಬಿಲ್ ಸ್ಕೋರ್ಗಳನ್ನು ಯಾವ ರೀತಿಯಾಗಿ ಅರ್ನ್ ಮಾಡಬೇಕು ಅಂತಂದರೆ, ಪಡೆದಂತಹ ಸಾಲವನ್ನು ಯಾವ ರೀತಿಯಾಗಿ ಡಿಸಿಪ್ಲಿನ್ ಆಗಿ ನಾವು ಮರುಪಾವತಿ ಮಾಡ್ತಾ ಇದ್ದೇವೆ, ನಿರ್ದಿಷ್ಟ ಅವಧಿಯೊಳಗೆ ಆ ಒಂದು ಪಾವತಿಯನ್ನು ಮಾಡ್ತಾ ಇದ್ದೇವೆ ಅನ್ನುವ ಒಂದು ರೆಕಾರ್ಡ್ನ ಆಧಾರದ ಮೇಲೆ ನಮ್ಮ ಸಿಬಿಲ್ ಸ್ಕೋರ್ಗಳನ್ನು ಬ್ಯಾಂಕ್ಗಳಿಂದ ನಿರ್ಧಾರ ಮಾಡಲಾಗುತ್ತೆ. ಸೊ ಈ ಸಿಬಿಲ್ ಸ್ಕೋರ್ಗಳ ಆಧಾರದ ಮೇಲೆ ಬ್ಯಾಂಕ್ಗಳು ಸಾಲವನ್ನು ನೀಡುತ್ತವೆ. ಸೊ ಇದೇ ಒಂದು ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಈ ಕ್ರೆಡಿಟ್ ರೇಟಿಂಗ್ ಕೂಡ ಕೆಲಸವನ್ನು ಮಾಡುತ್ತೆ. ಏನಂತಂತಂದರೆ, ಯಾವುದೇ ಒಂದು ದೇಶವನ್ನು ಒಳಗೊಂಡಂತೆ ಅಥವಾ ವ್ಯಕ್ತಿಯಾಗಿರ್ಬೋದು, ಕಂಪನಿ ಆಗಿರ್ಬೋದು, ಆ ಸಾಲಗಾರನ ಈ ಕ್ರೆಡಿಟ್ ಪಾವತಿಯ ಒಂದು ಅರ್ಹತೆಯನ್ನು ಮೌಲ್ಯಮಾಪನ ಮಾಡುವಂತಹ ಒಂದು ಮಾನಕವಾಗಿ ಈ ಕ್ರೆಡಿಟ್ ರೇಟಿಂಗ್ ಗುರುತಿಸಿಕೊಳ್ಳುತ್ತದೆ. ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕ್ರೆಡಿಟ್ ರೇಟಿಂಗ್ ಈಸ್ ಅ ಅಸೆಸ್ಮೆಂಟ್ ಆಫ್ ಎನಿ ಬಾರೋವರ್ ಫಾರ್ ಹೀಸ್ ಕ್ರೆಡಿಟ್ ವರ್ದಿನೆಸ್. ಅಂದರೆ ಕ್ರೆಡಿಟ್ ವರ್ದಿನೆಸ್ ಅಂತಂದರೆ ಈ ಪಡೆದಂತಹ ಸಾಲವನ್ನು ಯಾವ ರೀತಿಯಲ್ಲಿ ಅಥವಾ ಯಾವ ಒಂದು ಯೋಗ್ಯ ರೀತಿಯಲ್ಲಿ ಆ ಒಂದು ಮರುಪಾವತಿ ಮಾಡುವಂಥ ಅರ್ಹತೆಯನ್ನು ಹೊಂದಿದ್ದಾನೆ ಅನ್ನೋದರ ಮೌಲ್ಯಮಾಪನವನ್ನು ಕ್ರೆಡಿಟ್ ರೇಟಿಂಗ್ ಅಂತ ಕರೆಯಲಾಗುತ್ತದೆ. ಇನ್ನು ಈ ಸಾರ್ವಭೌಮ ಕ್ರೆಡಿಟ್ ರೇಟಿಂಗ್ ಅಥವಾ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಮ್ಯಾಕ್ರೋ ಎಕನಾಮಿಕ್ ಲೆವೆಲ್ನಲ್ಲಿ ಈ ಕ್ರೆಡಿಟ್ ರೇಟಿಂಗ್ ಅಂತಂದರೆ ಯಾವುದೇ ಒಂದು ದೇಶ ಅಥವಾ ಸಾರ್ವಭೌಮ ಘಟಕ ಈ ಕ್ರೆಡಿಟ್ ಅರ್ಹತೆಯ ಒಂದು ಸ್ವತಂತ್ರವಾದಂತಹ ಮೌಲ್ಯಮಾಪನವಾಗಿ ಈ ಕ್ರೆಡಿಟ್ ರೇಟಿಂಗನ್ನು ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಅಂದರೆ ಯಾವುದೇ ಒಂದು ದೇಶ ತಾನು ಇತರ ದೇಶಗಳಿಂದ ಪಡೆದುಕೊಂಡಂತಹ ಸಾಲ ಆಗಿರ್ಬೋದು, ಅಥವಾ ಖಾಸಗಿ ವ್ಯಕ್ತಿಗಳಿಂದ ಪಡೆದಂತಹ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಗಳಾಗಿರ್ಬೋದು, ಅವುಗಳನ್ನು ಯಾವ ರೀತಿಯಾಗಿ ಸಕ್ಷಮವಾಗಿ ಪೇಮೆಂಟ್ ಮಾಡ್ತಾ ಇದೆ, ರೀಪೇಮೆಂಟ್ ಮಾಡ್ತಾ ಇದೆ ಅನ್ನುವ ಒಂದು ಆಧಾರದ ಮೇಲೆ ಆ ದೇಶದ ಸಾರ್ವಭೌಮ ಕ್ರೆಡಿಟ್ ರೇಟಿಂಗ್ಗಳನ್ನು ಈ ಪ್ರೈವೇಟ್ ಕಂಪನಿಗಳಾದಂತಹ ಈ ಫಿಚ್ ಆಗಿರ್ಬೋದು ಅಥವಾ ಇತರ ರೇಟಿಂಗ್ ಏಜೆನ್ಸಿ ಕಂಪನಿಗಳಿಂದ ಡಿಸೈಡ್ ಮಾಡಲಾಗುತ್ತೆ. ಸೊ ಹೀಗಾಗಿ ಈ ಸಾರ್ವಭೌಮ ಕ್ರೆಡಿಟ್ ರೇಟಿಂಗ್ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅದೇ ರೀತಿಯಾಗಿ ಈ ಒಂದು ಸರ್ಕಾರಿ ಬಾಂಡ್ಗಳ ಆಧಾರದ ಮೇಲೆ ಈ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ಕರಿತೇವೆ, ಈ ಎಕನಾಮಿಯಲ್ಲಿ ನೀವೆಲ್ಲ ಓದಿರ್ತೀರಿ. ಯಾವುದೇ ಒಂದು ದೇಶ ಸಾಲವನ್ನು ಪಡೆದುಕೊಳ್ಬೇಕು ಅಂತಂದರೆ ಬಾಂಡ್ಸ್ಗಳನ್ನು ಪ್ರಿಂಟ್ ಮಾಡುತ್ತೆ. ಗೌರ್ಮೆಂಟ್ ಬಾಂಡ್ಸ್ ಅಥವಾ ಗೌರ್ಮೆಂಟ್ ಸೆಕ್ಯುರಿಟಿ, G-Secs ಅಂತ ಕೂಡ ಇವನ್ನ ಕರೆಯಲಾಗುತ್ತೆ. ಸೊ ಈ ಸೆಕ್ಯುರಿಟೀಸ್ಗಳನ್ನು ಸೆಲ್ ಮಾಡಿ ಆ ಒಂದು ಬಂಡವಾಳವನ್ನು ಇತರ ದೇಶ ಆಗಿರ್ಬೋದು, ಇತರ ಖಾಸಗಿ ಕಂಪನಿಗಳಾಗಿರ್ಬೋದು, ಅವುಗಳಿಂದ ಬಂಡವಾಳವನ್ನು ಪಡೆದುಕೊಂಡು ಆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಹೂಡಿಕೆ ಮಾಡಿ ಅಭಿವೃದ್ಧಿಯನ್ನು ಮಾಡುತ್ತದೆ. ಸೊ ಇದು ಒಂದು ಡೆಟ್ ಇನ್ಸ್ಟ್ರೂಮೆಂಟ್ ಆಗಿ ಕೆಲಸವನ್ನು ಮಾಡುತ್ತೆ. ಸೊ ಈ ರೀತಿಯಾಗಿ ಪಡೆದಂತಹ ಬೃಹತ್ ಹಣವನ್ನು ಈ ಹಣದ ಸಹಾಯದಿಂದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡೋದಕ್ಕೆ ಆಯಾ ದೇಶಕ್ಕೆ ಸಹಾಯ ಆಗುತ್ತದೆ. ಸೊ ಇದೇ ರೀತಿಯಾಗಿ ಈ ಕ್ರೆಡಿಟ್ ವರ್ದಿನೆಸ್ ಅಂದರೆ ಕ್ರೆಡಿಟ್ ಅರ್ಹತೆ ಅಂತಂದರೆ ಡಿಫಾಲ್ಟ್ ಇಲ್ಲದೆ ತನ್ನ ಸಾಲವನ್ನು ಮರುಪಾವತಿ ಮಾಡುವಂತಹ ಸರ್ಕಾರದ ಸಾಮರ್ಥ್ಯವನ್ನು ಕ್ರೆಡಿಟ್ ವರ್ದಿನೆಸ್ ಅಂತ ಕರೆಯಲಾಗುತ್ತದೆ. ಸೊ ಆಯಾ ದೇಶ ಯಾವ ರೀತಿಯಾಗಿ ತಾನು ಪಡೆದುಕೊಂಡಂತಹ ಸಾಲವನ್ನು ಮರುಪಾವತಿ ಮಾಡ್ತಾ ಇದೆ ಅನ್ನೋದ ಆಧಾರದ ಮೇಲೆ ಈ ಕ್ರೆಡಿಟ್ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಅಮೇರಿಕಾಗೆ ಇತ್ತೀಚೆಗೆ AAA ರೇಟಿಂಗ್ನಿಂದ AA+ ರೇಟಿಂಗನ್ನು ನೀಡಲಾಗಿದೆ, ಡೌನ್ಗ್ರೇಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಭಾರತದ ರೇಟಿಂಗ್ಸನ್ನು ನೋಡೋದಾದರೆ ಫಿಚ್ ಅನ್ನುವ ಸಂಸ್ಥೆಯಿಂದ
ಕಂಪನಿಗಳಿಂದ ಪಬ್ಲಿಷ್ ಮಾಡಲಾದಂತಹ ಈ ಒಂದು ರೇಟಿಂಗ್ಸ್ನ ಪ್ರಕಾರ ಭಾರತಕ್ಕೆ BBB- ಅನ್ನುವ ಒಂದು ರೇಟಿಂಗನ್ನು ನೀಡಲಾಗಿದೆ. ಸೊ ಇದು ಉತ್ತಮವಾದಂತಹ ಕ್ರೆಡಿಟ್ ರೇಟಿಂಗ್ ಆಗಿದ್ದು, ಭಾರತ ಯಾವುದೇ ಒಂದು ಸಂದರ್ಭದಲ್ಲಿ ಪಡೆದುಕೊಂಡಂತಹ ಸಾಲವನ್ನು ಡಿಫಾಲ್ಟ್ ಮಾಡದೆ ಮರುಪಾವತಿ ಮಾಡಲು ಸಕ್ಷಮವಾಗಿದೆ. ಅಂದರೆ ಆ ಒಂದು ಡಿಫಾಲ್ಟ್ ಆಗುವಂತಹ ಅಪಾಯ ಕಡಿಮೆಯಾಗಿದೆ ಅಂತ ಇದರ ಅರ್ಥವನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಹೀಗಾಗಿ ಈ ಉತ್ತಮವಾದಂತಹ ಕ್ರೆಡಿಟ್ ರೇಟಿಂಗ್ ಭಾರತಕ್ಕೆ ಇರೋದರಿಂದ ಇತರ ದೇಶಗಳಿಂದ ಸಾಲವನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಈ ಒಂದು ರೇಟಿಂಗ್ಸ್ನ ಪ್ರಕಾರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಸಾಮಾನ್ಯವಾಗಿ ಈ ಜಾಗತಿಕ ರೇಟಿಂಗ್ ಏಜೆನ್ಸಿಗಳಾದಂತಹ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪುವರ್ಸ್ ಆಗಿರ್ಬೋದು, ಮೂಡೀಸ್ ಆಗಿರ್ಬೋದು, ಈಗ ಡಿಸ್ಕಸ್ ಮಾಡಿದಂತಹ ಫಿಚ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ 3 ಅತ್ಯಂತ ಇನ್ಫ್ಲೂಯೆನ್ಷಿಯಲ್ ಆದಂತಹ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿವೆ. ಸೊ ಈ 3 ಕಂಪನಿಗಳಿಂದ ವಾರ್ಷಿಕವಾಗಿ ಪಬ್ಲಿಷ್ ಮಾಡಲಾಗುವಂತಹ ಈ ಒಂದು ಕ್ರೆಡಿಟ್ ರೇಟಿಂಗ್ ಆಧಾರದ ಮೇಲೆ ಯಾವುದೇ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಸಾಲಗಳನ್ನು ನೀಡಬಾರದು ಅಂತ ಈ ಬೇರೆ ದೇಶಗಳು ಅಥವಾ ನೆರೆಹೊರೆಯ ರಾಷ್ಟ್ರಗಳು ನಿರ್ಧಾರವನ್ನು ಮಾಡುತ್ತವೆ. ಫಾರ್ ಎಕ್ಸಾಂಪಲ್, ಈಗ ಕ್ರೆಡಿಟ್ ರೇಟಿಂಗ್ BBB ಅಂದರೆ BBB- ಅಂತ ಭಾರತಕ್ಕೆ ನೀಡಲಾಗಿದೆ. ಅದೇ ರೀತಿಯಾಗಿ ಅಮೆರಿಕಾಕ್ಕೆ AA+ ಅಂತ ನೀಡಲಾಗಿದೆ. ಇನ್ನು ಪಾಕಿಸ್ತಾನಕ್ಕೆ CCC ಅಂತ ನೀಡಲಾಗಿದೆ. ಸೊ ಈ ರೇಟಿಂಗ್ಗಳಲ್ಲಿ ನೀವು ಡಿಫರೆನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಯಾವ ರೀತಿಯಾಗಿ ಈ BB- ಅನ್ನುವ ರೇಟಿಂಗ್ CCCಗಿಂತ ಮೇಲಿನ ಒಂದು ರೇಟಿಂಗ್ ಆಗಿರೋದ್ರಿಂದ ಈ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಕಂಪೇರ್ ಮಾಡಿದರೆ ಈ ಇತರ ರಾಷ್ಟ್ರಗಳು ಭಾರತದಲ್ಲಿ ಹೆಚ್ಚಿನ ಹೂಡಿಕೆಯನ್ನು ನೀಡುವುದಕ್ಕೆ ಅಥವಾ ಮಾಡುವುದಕ್ಕೆ ಇಂಟ್ರೆಸ್ಟನ್ನು ತೋರಿಸ್ತವೆ ಆ್ಯಸ್ ಕಂಪೇರ್ ಟು ಪಾಕಿಸ್ತಾನ್. ಅದೇ ರೀತಿಯಾಗಿ ಅಮೆರಿಕಾದ ಮತ್ತು ಭಾರತದ ಒಂದು ಕಂಪ್ಯಾರಿಸನ್ ಬಂದರೆ ಭಾರತಕ್ಕಿಂತ ಅಮೆರಿಕಾದ ಒಂದು ಪವರ್ ಏನಿದೆ, ಆ ಒಂದು ರಿಪೇಮೆಂಟ್ ಮಾಡುವಂತಹ ಪವರ್ ಹೆಚ್ಚಾಗಿರೋದ್ರಿಂದ ಭಾರತಕ್ಕಿಂತ ಹೆಚ್ಚಿನ ಪ್ರೆಫರೆನ್ಸನ್ನು ಅಮೆರಿಕಾಕ್ಕೆ ನೀಡಲಾಗುತ್ತೆ. ಸೊ ಈ ರೀತಿಯಾಗಿ ಇವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನವನ್ನು ಮಾಡುವುದಕ್ಕೆ ಈ ಸಾರ್ವಭೌಮ ಕ್ರೆಡಿಟ್ ರೇಟಿಂಗ್ ಅಥವಾ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಸಹಾಯಕಾರಿ ಆಗಿರುತ್ತದೆ. ಸೊ ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಮುಖ್ಯವಾಗಿ ಆಯಾ ದೇಶದ ಆರ್ಥಿಕ ಬೆಳವಣಿಗೆ, ಆ ದೇಶದ ಹಣಕಾಸಿನ ನೀತಿಗಳು, ಸಾರ್ವಜನಿಕ ಸಾಲದ ಮಟ್ಟಗಳು ಅಥವಾ ಪಬ್ಲಿಕ್ ಡೆಟ್ ಲೆವೆಲ್ ಅಂತ ಕರೆಯಲಾಗುತ್ತೆ. ಸೊ ರಾಜಕೀಯ ಸ್ಥಿರತೆ, ಯಾವ ರೀತಿಯಾಗಿ ಆ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಇದೆ ಆ ರಾಷ್ಟ್ರದಲ್ಲಿ, ಮತ್ತು ಬಾಹ್ಯ ವ್ಯಾಪಾರ ಅಂದರೆ ಇತರ ರಾಷ್ಟ್ರಗಳೊಂದಿಗೆ ಯಾವ ಒಂದು ಮಟ್ಟದಲ್ಲಿ ರಾಷ್ಟ್ರ ಟ್ರೇಡಿಂಗನ್ನು ಮಾಡ್ತಾ ಇದೆ ಅನ್ನುವ ಒಂದು ಆಧಾರದ ಮೇಲೆ these are the some factors on which the ratings will be decided by the rating agencies. ಆಯಾ ದೇಶದ ಆರ್ಥಿಕ ಮತ್ತು ಆರ್ಥಿಕ ಇಂಡಿಕೇಟರ್ಸ್ ಅಥವಾ ಎಕನಾಮಿಕ್ ಇಂಡಿಕೇಟರ್ಸ್ಗಳನ್ನು ಕನ್ಸಿಡರ್ ಮಾಡಿ ಏಜೆನ್ಸಿಗಳು ಆಯಾ ದೇಶಕ್ಕೆ ರೇಟಿಂಗ್ಸ್ಗಳನ್ನು ನಿರ್ಧಾರ ಮಾಡುತ್ತವೆ. ಸೊ ಆಗಲೇ ತಿಳಿಸಿದ ಹಾಗೆ ಈ ರೇಟಿಂಗ್ಸ್ ಉತ್ತಮವಾಗಿದ್ದರೆ ಆಯಾ ದೇಶಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳ ಹೂಡಿಕೆ ಆಗಿರ್ಬೋದು ಅಥವಾ ಇತರ ಇನ್ವೆಸ್ಟ್ಮೆಂಟ್ಸ್ಗಳಾಗಿರ್ಬೋದು ಮತ್ತು ಸಾಲಗಳನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಮತ್ತು ಕಡಿಮೆ ಬಡ್ಡಿ ದರದ ಸಾಲದಲ್ಲಿ ಆಯಾ ದೇಶಗಳು ಸಾಲಗಳನ್ನು ನೀಡುತ್ತವೆ. ಸೊ ಈ ರೀತಿಯಾದಂತಹ ಸಾಕಷ್ಟು ಅನುಕೂಲಗಳನ್ನು ಈ ರೇಟಿಂಗ್ ಏಜೆನ್ಸಿಯಿಂದ ನೀಡಲಾದಂತಹ ರೇಟಿಂಗ್ಸ್ನ ಆಧಾರದ ಮೇಲೆ ದೇಶಗಳು ನಿರ್ಧಾರ ಮಾಡುತ್ತವೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಸಾವರಿನ್ ಕ್ರೆಡಿಟ್ ರೇಟಿಂಗ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಟಾಪಿಕನ್ನು ಅಥವಾ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಆಯುಷ್ ವೀಸಾ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಆಯುಷ್ ವೀಸಾ ಅಂತ ನೀವೆಲ್ಲ ನೋಡಿರ್ಬೋದು. ವೀಸಾ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಯಾವ ರೀತಿಯಾಗಿ ನಮ್ಮ ಭಾರತದಲ್ಲಿ ಆಯಾ ದೇಶದಲ್ಲಿ ಪಾಸ್ಪೋರ್ಟ್ಸ್ಗಳನ್ನು ನೀಡಲಾಗುತ್ತೆ. ಅದೇ ರೀತಿಯಾಗಿ ಇತರ ರಾಷ್ಟ್ರಗಳಿಗೆ ನಾವು ಹೋಗಬೇಕು ಅಂತಂತಂದರೆ ವೀಸಾಗಳ ಅವಶ್ಯಕತೆ ಇರುತ್ತೆ. ವೀಸಾ ಅಂತಂದರೆ ಆಯಾ ದೇಶಕ್ಕೆ ಹೋಗುವಲು ಅಥವಾ ಎಂಟ್ರಿ ಆಗಲು ಪ್ರವೇಶ ನೀಡಲು ಪರವಾನಗಿಯನ್ನು ಆಯಾ ರಾಷ್ಟ್ರಗಳಿಂದ ನೀಡಲಾಗುತ್ತೆ. ಇದನ್ನು ವೀಸಾ ಅಂತ ಕರೆಯಲಾಗುತ್ತದೆ. ಸೊ ಈ ರೀತಿಯಾಗಿ ಈ ಮೆಡಿಕಲ್ ವೀಸಾ ಅಂತ ಕೂಡ ನೀವು ಕೇಳಿರ್ಬೋದು. ಮೆಡಿಕಲ್ ಟ್ರೀಟ್ಮೆಂಟ್ ಸಲುವಾಗಿ ಅಥವಾ ಈ ವೈದ್ಯಕೀಯ ಚಿಕಿತ್ಸೆಯ ಒಂದು ಅವಶ್ಯಕತೆಯನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಮೆಡಿಕಲ್ ವೀಸಾಗಳನ್ನು ರಾಷ್ಟ್ರಗಳಲ್ಲಿ ನೀಡಲಾಗುತ್ತದೆ. ಅಂದರೆ ಅದರ ಪರ್ಪಸ್ ಏನಾಗಿರುತ್ತೆ ಅಂತಂದರೆ, ಇತರ ನೆರೆಹೊರೆಯ ರಾಷ್ಟ್ರದ ಅಥವಾ ಬೇರೆ ರಾಷ್ಟ್ರದಿಂದ ಯಾವುದೇ ಒಬ್ಬ ನಾಗರಿಕ ಮತ್ತೊಂದು ದೇಶಕ್ಕೆ ಹೋಗಿ ಚಿಕಿತ್ಸೆಗಳನ್ನು ಪಡೆಯುವುದು ಅನುಕೂಲವಾಗಲಿ ಅಂತ ಮೆಡಿಕಲ್ ವೀಸಾಗಳನ್ನು ಆ ರಾಷ್ಟ್ರಗಳಿಂದ ನೀಡಲಾಗುತ್ತದೆ. ಸೊ ಅವುಗಳನ್ನು ಮೆಡಿಕಲ್ ವೀಸಾ ಅಥವಾ ಈ ವೈದ್ಯಕೀಯ ವೀಸಾ ಅಂತ ಕರೆಯಲಾಗುತ್ತೆ. ಅದೇ ರೀತಿಯಾಗಿ ಭಾರತದಲ್ಲಿ ಈ ಆಯುಷ್ ವೀಸಾಗಳನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ಒಂದು ಸಜೆಷನ್ಗಳನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಮುಖ್ಯವಾಗಿ ಈ ವಿದೇಶಿ ಪ್ರಜೆಗಳಿಗೆ ಆಯುಷ್ ವೀಸಾಗಳನ್ನು ನೀಡುವುದರ ಮೂಲಕ ಭಾರತದಲ್ಲಿ ಚಿಕಿತ್ಸೆಗೆ ಬರುವಂತಹ ರೋಗಿಗಳಿಗೆ ಅನುಕೂಲವಾಗುವಂತೆ ಆಯುಷ್ ವೀಸಾಗಳನ್ನು ನೀಡಬೇಕು ಅಂತ ನ್ಯೂಸ್ನಲ್ಲಿ ಗೃಹ ವ್ಯವಹಾರಗಳ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನಿಂದ
ಪಬ್ಲಿಷ್ ಮಾಡಲಾಗಿತ್ತು ಈ ಒಂದು ಮಾಹಿತಿಯನ್ನು. ಸೊ ಹೀಗಾಗಿ ಆಯುಷ್ ವೀಸಾದ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಭಾರತೀಯ ಮತ್ತು ಇಂಡಿಯನ್ ಸಬ್ ಕಾಂಟಿನೆಂಟ್ನಲ್ಲಿ ಪ್ರಮುಖವಾದಂತಹ ಔಷಧೀಯ ಪದ್ಧತಿಗಳಾದಂತಹ ಈ ಆಯುರ್ವೇದ ಆಗಿರ್ಬೋದು, ಯೋಗ ಆಗಿರ್ಬೋದು, ಯುನಾನಿ ಆಗಿರ್ಬೋದು, ಸಿದ್ಧ ಆಗಿರ್ಬೋದು ಅಥವಾ ಹೋಮಿಯೋಪತಿ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಸಾಂಪ್ರದಾಯಿಕ ಔಷಧ ಪದ್ಧತಿಗಳನ್ನು ಆಯುಷ್ ಅಂತ ಕರೆಯಲಾಗುತ್ತದೆ. ಸೊ ಆಯುಷ್ ಅಂತಂತಂದರೆ ನಾವು ನೆಕ್ಸ್ಟ್ ಸ್ಲೈಡ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಆಯುಷ್ ಅಥವಾ ಈ ಭಾರತೀಯ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯಲು ಬಯಸುತ್ತಿರುವಂತಹ ಈ ವಿದೇಶಿ ಪ್ರಜೆಗಳು ಅಥವಾ ಫಾರಿನ್ ಸಿಟಿಸನ್ಸ್ಗಳಿಗೆ ಅನುಕೂಲ ಆಗುವಂತೆ ಆಯುಷ್ ವೀಸಾಗಳನ್ನು ನೀಡಲಾಗುತ್ತದೆ. ಆಗಲೇ ತಿಳಿಸಿದ ಹಾಗೆ ಆಯುರ್ವೇದ, ಯೋಗ ಈ ರೀತಿಯಾದಂತಹ ಸಾಂಪ್ರದಾಯಿಕ ಚಿಕಿತ್ಸೆ ಆರೈಕೆಗಳನ್ನು ಪಡೆಯಲು ಇಚ್ಛಿಸುವಂತಹ ಈ ಫಾರಿನ್ ಸಿಟಿಸನ್ಸ್ಗಳು ಭಾರತದಲ್ಲಿ ಬಂದು ಈ ಒಂದು ಟ್ರೀಟ್ಮೆಂಟ್ಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಮುಖ್ಯವಾಗಿ ಈ ಹೀಲ್ ಇನ್ ಇಂಡಿಯಾ ಅನ್ನುವ ಒಂದು ಉಪಕ್ರಮದ ಅಡಿಯಲ್ಲಿ ಆಯುಷ್ ವೀಸಾಗಳನ್ನು ಪ್ರಾರಂಭ ಮಾಡುವುದಾಗಿ ಇದರ ಒಂದು ಗೈಡ್ಲೈನ್ಸ್ಗಳನ್ನು ನಿರ್ಧಾರ ಮಾಡಲಾಗಿದೆ. ಹೀಲ್ ಇನ್ ಇಂಡಿಯಾ ಅಂತಂದರೆ ಮುಖ್ಯವಾಗಿ ಸಂಯೋಜಿತವಾದಂತಹ ಮತ್ತು ಸಮಗ್ರವಾದಂತಹ ಚಿಕಿತ್ಸೆಯನ್ನು ಭಾರತದಲ್ಲಿ ಒದಗಿಸುವಂತಹ ಮತ್ತು ಈ ಗ್ಲೋಬಲ್ ಲೆವೆಲ್ನಲ್ಲಿ ಒಂದು ವಿಶ್ವ ದರ್ಜೆಯ ಉತ್ತಮವಾದಂತಹ ಅಫೋರ್ಡೆಬಲ್ ಪ್ರೈಸಸ್ಗಳಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಭಾರತದಲ್ಲಿ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಸಿದ್ಧಪಡಿಸುವಂತಹ ನಿಟ್ಟಿನಲ್ಲಿ ಹೀಲ್ ಇನ್ ಇಂಡಿಯಾ ಅನ್ನುವ ಒಂದು ಉಪಕ್ರಮ ಕೆಲಸವನ್ನು ಮಾಡ್ತಾ ಇದೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ, ಹೀಲ್ ಇನ್ ಇಂಡಿಯಾ ಅಂತ. ಸೊ ಯಾವ ರೀತಿಯಾಗಿ ಇತರ ದೇಶಗಳಿಂದ ಭಾರತಕ್ಕೆ ಬರುವಂತಹ ಈ ರೋಗಿಗಳು ಭಾರತದಲ್ಲಿ ಆಯುಷ್ ಅನ್ನುವ ಈ ಒಂದು ವೈದ್ಯಕೀಯ ವ್ಯವಸ್ಥೆಯ ಅಡಿಯಲ್ಲಿ ಚಿಕಿತ್ಸೆಗಳನ್ನು ಪಡೆಯುವಂತಹ ಒಂದು ಸಂದರ್ಭದಲ್ಲಿ ಆಯುಷ್ ವೀಸಾಗಳನ್ನು ನೀಡಲಾಗುವುದು ಅಂತ ನ್ಯೂಸ್ನಲ್ಲಿ ಅಥವಾ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಆಯುಷ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ 2003ರಲ್ಲಿ ಈ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆ್ಯಂಡ್ ಹೋಮಿಯೋಪತಿ ಅಂತ ಒಂದು ಜಾರಿಯಲ್ಲಿದ್ದಂತಹ ಒಂದು ಸಂಸ್ಥೆ ಅಥವಾ ಒಂದು ವ್ಯವಸ್ಥೆಯನ್ನು ಆಯುಷ್ ಅಂತ 2003ರ ನಂತರ ಬದಲಾಯಿಸಲಾಗಿದೆ. ಆಯುಷ್ ಅಂತಂತಂದರೆ ಎ ಫಾರ್ ಆಯುರ್ವೇದ, ವೈ ಫಾರ್ ಯೋಗ, ಯು ಫಾರ್ ಯುನಾನಿ, ಎಸ್ ಫಾರ್ ಸಿದ್ಧ ಅನ್ನೋದು ಕೂಡ ಒಂದು ಸಾಂಪ್ರದಾಯಿಕವಾದಂತಹ ಚಿಕಿತ್ಸೆ ನೀಡುವಂತಹ ವ್ಯವಸ್ಥೆಯಾಗಿದೆ, ವೈದ್ಯಕೀಯ ವ್ಯವಸ್ಥೆ. ಮುಖ್ಯವಾಗಿ ಈ ತಮಿಳುನಾಡು ಅಥವಾ ದಕ್ಷಿಣ ಭಾರತದಲ್ಲಿ ಇದು ಪ್ರಸಿದ್ಧವಾದಂತಹ ಒಂದು ವೈದ್ಯಕೀಯ ವ್ಯವಸ್ಥೆ ಸಿದ್ಧ ಅಂತ. ಅದೇ ರೀತಿಯಾಗಿ ಹೋಮಿಯೋಪತಿ ಆಗಿರ್ಬೋದು. ಈ ರೀತಿಯಾಗಿ ಆಯುಷ್ ಅನ್ನುವ ಈ ಒಂದು ಸಚಿವಾಲಯವನ್ನು ಕೂಡ ಪ್ರಾರಂಭ ಮಾಡಲಾಗಿದೆ. ಸೊ ಇದು ಈ ಬೇರೆ ದೇಶಗಳಿಂದ ಭಾರತಕ್ಕೆ ಬಂದು ಟ್ರೀಟ್ಮೆಂಟ್ಗಳನ್ನು ಅಥವಾ ಮುಖ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ಗಳನ್ನು ಪಡೆದುಕೊಳ್ಳುವುದಕ್ಕೆ ಅನುಕೂಲ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಆಯುಷ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಈ ಆಯುಷ್ ಟ್ರೀಟ್ಮೆಂಟ್ನ ಪಡೆದುಕೊಳ್ಳಲು ಇತರ ದೇಶಗಳಿಂದ ಬರಲು ಇಚ್ಛಿಸುವಂತಹ ಸಿಟಿಸನ್ಸ್ಗಳು ಅಥವಾ ನಾಗರಿಕರು ಆಯುಷ್ ವೀಸಾಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಇತ್ತೀಚೆಗೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ತಿಂಗಳಿನಿಂದ ನ್ಯೂಸ್ನಲ್ಲಿರುವಂತಹ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಈ ಲಂಪಿ ಸ್ಕಿನ್ ಡಿಸೀಸ್ ಕಡಿಮೆ ಆಗ್ತಾ ಇಲ್ಲ ಅಂತ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಅನ್ನು ತೆಲಂಗಾಣ ಹೈಕೋರ್ಟ್ನಲ್ಲಿ ಅಪ್ಲೈ ಮಾಡಲಾಗಿತ್ತು. ಸೊ ಅದರ ಒಂದು ಎನ್ಕ್ವೈರಿ ಸಂದರ್ಭದಲ್ಲಿ ತೆಲಂಗಾಣ ಹೈಕೋರ್ಟ್ನಿಂದ ಅದರ ಒಂದು ವಿಭಾಗೀಯ ಪೀಠದಿಂದ ಈ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಹರಡುವುದನ್ನು ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಒಂದು ಮಾಹಿತಿಯನ್ನು ಕೇಳಲಾಗಿತ್ತು. ಸೊ ಈ ಒಂದು ಮಾಹಿತಿಯಲ್ಲಿ ಸಾಕಷ್ಟು ಕೊರತೆಗಳು ಇರುವುದರಿಂದ ಈ ಹೈಕೋರ್ಟ್ ಈ ಒಂದು ನಿಟ್ಟಿನಲ್ಲಿ ಅತೃಪ್ತಿಯನ್ನು ಕಂಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅಂದರೆ ಸಮರ್ಪಕವಾದಂತಹ ಮಾಹಿತಿಯನ್ನು ಈ ಹೈಕೋರ್ಟ್ಗೆ ನೀಡಲಾಗಿಲ್ಲ ಅಂತ ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ನ್ಯೂಸ್ನಲ್ಲಿ ಮತ್ತೆ ಬಂದಿತ್ತು. ಸೊ ಹೀಗಾಗಿ ಈ ಚರ್ಮಗಂಟು ರೋಗ ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ, ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡೋಣ. ಈ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಅಥವಾ LSDV ಅನ್ನುವ ವೈರಸ್ನಿಂದ ಸೋಂಕಿತವಾದಂತಹ ಸೊಳ್ಳೆಗಳಾಗಿರ್ಬೋದು ಅಥವಾ ಈ ಕಚ್ಚುವ ನೊಣಗಳಿಂದ ಇನ್ಫೆಕ್ಟ್ ಆಗುವಂತಹ ಒಂದು ಮಾಧ್ಯಮದ ಮೂಲಕ ಈ ಲಂಪಿ ಸ್ಕಿನ್ ಡಿಸೀಸ್ ಜಾನುವಾರುಗಳಿಗೆ ಬರ್ತಾ ಇದೆ. ಇದನ್ನು ಕನ್ನಡದಲ್ಲಿ ಚರ್ಮಗಂಟು ರೋಗ ಅಂತ ಕೂಡ ಕರೆಯಲಾಗುತ್ತದೆ. ಮುಖ್ಯವಾಗಿ ಈ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಅಂತಂತಂದರೆ ಇದು ಈ ಫೊಕ್ಸಿರಿಡೆ ಅನ್ನುವ ಕುಟುಂಬದ ಒಂದು ವೈರಸ್ನ ಭಾಗವಾಗಿ ಕ್ಯಾಪ್ರಿಪಾಕ್ಸ್ ವೈರಸ್ ಅಂತ ನೀವೆಲ್ಲ ಕೇಳಿರ್ಬೋದು. ಮುಖ್ಯವಾಗಿ ಸಿಡುಬು ಮತ್ತು ಮಂಕಿ ಪಾಕ್ಸ್ ವೈರಸ್ಗಳನ್ನು ಅಥವಾ ರೋಗಗಳನ್ನು ತರುವಂತಹ ಒಂದು ವೈರಸ್ ಕ್ಯಾಪ್ರಿಪಾಕ್ಸ್ ವೈರಸ್ ಅಂತ ಆಗಿದೆ. ಸೊ ಈ ಒಂದು
ವೈರಸ್ನ ಕುಟುಂಬಕ್ಕೆ ಸೇರಿದಂತಹ ಲಂಪಿ ಸ್ಕಿನ್ ಡಿಸೀಸ್ ವೈರಸ್, ಈ ಒಂದು ವೈರಸ್ನಿಂದ ಈ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಜಾನುವಾರುಗಳಿಗೆ ಬರ್ತಾ ಇದೆ. ಸೊ ಮುಖ್ಯವಾಗಿ ಈ ಸೊಳ್ಳೆಗಳಿಂದ ಈ ಒಂದು ಡಿಸೀಸ್ ಅಥವಾ ರೋಗವನ್ನು ಸ್ಪ್ರೆಡ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ, ಈ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಏನಿದೆ ಇದು ಝೂನೋಟಿಕ್ ವೈರಸ್ ಆಗಿಲ್ಲ, ಅಂತಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ವೈರಸ್ ಆಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಝೂನೋಟಿಕ್ ಡಿಸೀಸ್ ಅಂತ ನೀವೆಲ್ಲ ಕೇಳಿರ್ಬೋದು. ಝೂನೋಟಿಕ್ ಡಿಸೀಸ್ ಅಂತಂತಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ರೋಗಗಳನ್ನು ಝೂನೋಟಿಕ್ ಡಿಸೀಸ್ ಅಥವಾ ಝೂನೋಟಿಕ್ ರೋಗಗಳು ಅಂತ ಕರೆಯಲಾಗುತ್ತೆ. ಸೊ ಹೀಗಾಗಿ ಈ ಲಂಪಿ ಸ್ಕಿನ್ ಡಿಸೀಸ್ ಅನ್ನೋದು ಕೇವಲ ಜಾನುವಾರುಗಳು ಅಂದರೆ ದನ ಕರುಗಳಿಗೆ ಬರುವಂತಹ ರೋಗವಾಗಿದ್ದು ಯಾವುದೇ ರೀತಿಯಾಗಿ ಮನುಷ್ಯರಿಗೆ ಬರುವಂತಹ ಒಂದು ಸಾಧ್ಯತೆಗಳನ್ನು ಇಲ್ಲಿಯವರೆಗೂ ಕಂಡುಹಿಡಿಯಲಾಗಿಲ್ಲ. ಸೊ ಇದಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಇದಕ್ಕೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟವಾದಂತಹ ಆ್ಯಂಟಿವೈರಲ್ ಔಷಧಿಯನ್ನು ಇಲ್ಲಿಯವರೆಗೂ ಕೂಡ ಕಂಡುಹಿಡಿಯಲಾಗಿಲ್ಲ ಅನ್ನೋದು ಕೂಡ ಪ್ರಮುಖವಾದಂತಹ ಅಂಶವಾಗಿದೆ. ಇದೇ ಒಂದು ಕಾರಣಕ್ಕಾಗಿ ಜಾನುವಾರುಗಳು ಈ ಲಂಪಿ ಸ್ಕಿನ್ ಡಿಸೀಸ್ಗೆ ಈಡಾಗ್ತಾ ಇವೆ ಅಂತ ನಾವು ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಓದ್ತಾ ಇರ್ತೇವೆ. ಸೊ ಇದರ ಒಂದು ಮುಖ್ಯವಾದಂತಹ ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ಗಳು ಏನು ಅಂತ ನೋಡೋದಾದರೆ, ಈ ದುಗ್ಧರಸ ಗ್ರಂಥಿಗಳು ಅಥವಾ ಲಿಂಪಿಕ್ ಸಿಸ್ಟಮ್ ಅಂತ ನೀವೆಲ್ಲ ಓದಿರ್ತೀರಿ. ಲಿಂಪಿಕ್ ಸಿಸ್ಟಮ್ ಅಥವಾ ಲಿಂಪ್ ನೋಡ್ಸ್ಗಳ ಮೇಲೆ ಪರಿಣಾಮವನ್ನು ಬೀರುವಂತಹ ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಏನಿದೆ, ಮುಖ್ಯವಾಗಿ ಈ ಒಂದು ಉಂಡೆಗಳಂತೆ ಕಾಣುವಂತಹ, ಚರ್ಮದ ಕೆಳಗೆ ಉಂಡೆಗಳಂತೆ ಕಾಣುವಂತಹ ಗಂಟುಗಳನ್ನು ಪ್ರಾಣಿಗಳು ಹೊಂದುತ್ತವೆ. ಸೊ ಈ ಒಂದು ರೋಗದ ಕಾರಣಕ್ಕಾಗಿ ಆ ಒಂದು ಪ್ರಾಣಿಗಳಲ್ಲಿ ಜ್ವರ ಅಥವಾ ಒಂದು ಹಾಲು ನೀಡುವಂತಹ ಪ್ರಾಣಿಗಳಲ್ಲಿ ಹಾಲಿನ ಇಳುವರಿಯಲ್ಲಿ ತೀಕ್ಷ್ಣವಾದಂತಹ ಕುಸಿತವನ್ನು ಮತ್ತು ಕಣ್ಣುಗಳು ಮತ್ತು ಮೂಗುಗಳಿಂದ ಸ್ರವಿಸುವಿಕೆ ಮತ್ತು ಜೊಲ್ಲು ಸುರಿಸುವುದು, ಹಸಿವಿನ ಕೊರತೆ ಅಥವಾ ಹಸಿವು ಆಗದೇ ಇರುವುದು, ಮೇವನ್ನು ಹಾಕಿದರೂ ಕೂಡ ತಿನ್ನದೇ ಇರುವುದು, ಖಿನ್ನತೆ ಮತ್ತು ಇತರ ಹಾನಿಗೊಳಗಾದಂತಹ ಚರ್ಮ, ಪ್ರಾಣಿಗಳ ಕ್ಷೀಣತೆ ಅಂದರೆ ಪ್ರಾಣಿಗಳು ಅಂತ ಕೂಡ ಕನ್ಸಿಡರ್ ಮಾಡಲಾಗಿದೆ ಸಿಂಪ್ಟಮ್ಸ್ಗಳನ್ನು. ಬಂಜರುತನ ಅಂದರೆ ಮಕ್ಕಳಾಗದೇ ಇರುವುದು ಅಥವಾ ಪ್ರೆಗ್ನೆಂಟ್ ಇದ್ದರೆ ಅಥವಾ ಆ ಒಂದು ಪ್ರಾಣಿ ಕ್ಯಾರಿ ಮಾಡಿದರೆ ಗರ್ಭಪಾತ ಆಗುವುದು, ಈ ರೀತಿಯಾದಂತಹ ರೋಗ ಲಕ್ಷಣಗಳೆಲ್ಲ ಲಂಪಿ ಸ್ಕಿನ್ ಡಿಸೀಸ್ ಹೊಂದಿದೆ. ಸೊ ಇದು ಮಾರಕವಾಗಿ ಬೆಳೀತಾ ಇರುವಂತಹ ಒಂದು ರೋಗವಾಗಿದ್ದು ಇದರಿಂದ ದೇಶದಾದ್ಯಂತ ಈ ಹಾಲಿನ ಇಳುವರಿಯಲ್ಲಿ ಸಾಕಷ್ಟು ಕುಂಠಿತವನ್ನು ನಾವು ಕಾಣಬಹುದಾಗಿದೆ. ರೀಸೆಂಟಾಗಿ ನಂದಿನಿಯಿಂದ ಕೂಡ ಈ ಹಾಲಿನ ಒಂದು ರೇಟನ್ನು ಜಾಸ್ತಿ ಮಾಡಲಾಗಿದೆ ಅಂತ ಅನ್ನೋದು ಕೂಡ ಒಂದು ಗಮನಿಸಬೇಕಾದಂಥ ಅಂಶವಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಲಂಪಿ ಸ್ಕಿನ್ ಡಿಸೀಸ್. ಇನ್ನು ಮುಂದಿನ ಆರ್ಟಿಕಲ್ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಇದೆ. ರೀಸೆಂಟಾಗಿ ಈ ಒಂದು ಟೈಗರ್ ರಿಸರ್ವ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಆಂಧ್ರ ಪ್ರದೇಶದಲ್ಲಿರುವಂತಹ ಶ್ರೀಶೈಲಂ ನಾಗಾರ್ಜುನ ಸಾಗರ್ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಈ ಅಕ್ರಮ ಮೀನುಗಾರಿಕೆ ನಡೀತಾ ಇದೆ. ಇದರಿಂದ ಅಲ್ಲಿ ವಾಸಿಸುತ್ತಿರುವಂತಹ ಹುಲಿಗಳಿಗೆ ಒಂದು ದೊಡ್ಡ ಅಪಾಯ ಉಂಟಾಗಬಹುದು ಅಂತ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಇದೇ ಒಂದು ಕಾರಣಕ್ಕಾಗಿ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದ ಲೊಕೇಶನ್ ಆಗಿದೆ. ಸೊ ಹೀಗಾಗಿ ಇದರ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಭಾರತದ ಪೂರ್ವ ಘಟ್ಟಗಳ ಪ್ರದೇಶದಲ್ಲಿ ಅಥವಾ ಆಂಧ್ರ ಪ್ರದೇಶದ ಈ ನಲ್ಲಮಲ ಬೆಟ್ಟಗಳ ಶ್ರೇಣಿಯಲ್ಲಿ ಕಂಡುಬರುವಂತಹ ಈ ಆಂಧ್ರ ಪ್ರದೇಶದ ಗುಂಟೂರು, ಪ್ರಕಾಶ್ ಮತ್ತು ಕರ್ನೂಲ್ ಅನ್ನುವ ಜಿಲ್ಲೆಗಳಲ್ಲಿ ವ್ಯಾಪಿಸಿರುವಂತಹ ಟೈಗರ್ ರಿಸರ್ವ್ ಯಾವುದು ಅಂತಂದರೆ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಿಕೊಳ್ಳುತ್ತದೆ. 1983ರಲ್ಲಿ ಈ ಒಂದು ಪ್ರದೇಶವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಅಂತ ಗುರುತಿಸಿಕೊಳ್ಳಲಾಗಿದ್ದು ಇದು ಸುಮಾರು 5,937 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ಪ್ರದೇಶವಾಗಿದ್ದು ದೇಶದಲ್ಲೇ ಅತಿ ದೊಡ್ಡದಾದಂತಹ ಹುಲಿ ಸಂರಕ್ಷಿತ ಪ್ರದೇಶ, ದ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ ಈಸ್ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್ ಅಂತ ಗುರುತಿಸಿಕೊಳ್ಳುತ್ತದೆ. ಸೊ ಮುಖ್ಯವಾಗಿ ಇಲ್ಲಿ ಈ ಒಂದು ಪ್ರದೇಶದಲ್ಲಿರುವಂತಹ ನಾಗಾರ್ಜುನ ಸಾಗರ್ ಮತ್ತು ಶ್ರೀಶೈಲಂ ಅನ್ನುವ ಅಣೆಕಟ್ಟಿನ ಹೆಸರಿನ ಮೇಲೆ ಈ ಒಂದು ಟೈಗರ್ ರಿಸರ್ವ್ನ ಹೆಸರನ್ನು ಇಡಲಾಗಿದ್ದು ಸದ್ಯಕ್ಕೆ ಇಲ್ಲಿರುವಂತಹ 2 ಪ್ರಮುಖ ವನ್ಯಜೀವಿ ಅಭಯಾರಣ್ಯಗಳಾದಂತಹ ರಾಜೀವ್ ಗಾಂಧಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ಗುಂಡ್ಲಾ ಬ್ರಹ್ಮೇಶ್ವರಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಈ 2 ವನ್ಯಜೀವಿ ಅಭಯಾರಣ್ಯಗಳ ಒಂದು ಕಾಂಬಿನೇಷನ್ ಆಗಿ ಒಂದು ವಿಸ್ತೀರ್ಣವನ್ನು ಈ ನಾಗಾರ್ಜುನ ಸಾಗರ್
ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಲಾಗುತ್ತದೆ. ಮುಖ್ಯವಾಗಿ 270 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿ ಯಾವುದು ಅಂತಂದರೆ ಕೃಷ್ಣಾ ನದಿಯಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹರಿಯುವಂತಹ ಪ್ರಮುಖ ನದಿ ಯಾವುದು ಅಂತಂದರೆ ಕೃಷ್ಣಾ ನದಿಯಾಗಿದೆ. ಮತ್ತು ಇಲ್ಲಿ ಕಂಡುಬರುವಂತಹ ಪ್ರಮುಖ ಫ್ಲೋರಾ ಅಥವಾ ಸಸ್ಯವರ್ಗ ಯಾವುದು ಅಂತಂದರೆ ಉಷ್ಣವಲಯದ ಒಣ ಎಲೆಯುದಿರುವಂತಹ ಕಾಡುಗಳು. ಅದರಲ್ಲೇ ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಟ್ರಾಪಿಕಲ್ ಡ್ರೈ ಡೆಸಿಡ್ಯೂಯಸ್ ಫಾರೆಸ್ಟ್ಗಳನ್ನು ಹೆಚ್ಚಾಗಿ ಇಲ್ಲಿ ಕಾಣಬಹುದಾಗಿದ್ದು, ಅದರಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಗಿಡಗಳು ಯಾವುವು ಅಂತಂದರೆ ಬಿದಿರು ಮತ್ತು ಹುಲ್ಲಿನ ಪೊದೆಗಳನ್ನು ಇಲ್ಲಿ ನಾವು ಹೆಚ್ಚಾಗಿ ಕಾಣಬಹುದಾಗಿದೆ. ಇನ್ನು ಫೌನಾ ಬಗ್ಗೆ ಅಥವಾ ಪ್ರಾಣಿ ವರ್ಗದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಾದರೆ ಮಾಂಸಭಕ್ಷಕ ಪ್ರಾಣಿಗಳಾದಂತಹ ಹುಲಿಗಳು, ಚಿರತೆಗಳು, ತೋಳಗಳು, ಕಾಡು ನಾಯಿಗಳು, ನರಿಗಳು ಈ ರೀತಿಯಾದಂತಹ ಮಾಂಸಭಕ್ಷಕ ಪ್ರಾಣಿಗಳು ಇದ್ದರೆ ಅವುಗಳಿಗೆ ಆಹಾರವಾಗಿ ವಾಸಿಸುವಂತಹ ಪ್ರಾಣಿಗಳು ಯಾವುವು ಅಂತಂದರೆ ಸಾಂಬಾರ್ ಆಗಿರ್ಬೋದು, ಚೀತಾಲ್ ಆಗಿರ್ಬೋದು, ಚೌಸಿಂಗ, ಚಿಂಕಾರ, ಹಾಗ್ ಡೀರ್, ಕಾಡು ಹಂದಿ, ಮುಳ್ಳು ಹಂದಿ ಈ ರೀತಿಯಾದಂತಹ ಸಾಕಷ್ಟು ಸಸ್ತನಿ ಪ್ರಭೇದಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಇನ್ನು ಇಲ್ಲಿ ಹರಿಯುವಂತಹ ಕೃಷ್ಣಾ ನದಿಯಲ್ಲಿ ಮಗರ್ಗಳು ಅಂದರೆ ಇದು ಕೂಡ ಈ ಕ್ರೊಕೊಡೈಲ್ ಅಥವಾ ಮೊಸಳೆಯ ಜಾತಿಯ ಪ್ರಾಣಿ ಮಗರ್ ಅಂತ ಕರೆಯಲಾಗುತ್ತೆ. ಸೊ ಅದೇ ರೀತಿಯಾಗಿ ಆಟರ್ಸ್ ಅಂತ ನೀರು ನಾಯಿ ಅಂತ ಇಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಆಮೆಗಳನ್ನು ಕೂಡ ಹೆಚ್ಚಾಗಿ ಈ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕ ಹರಿಯುವಂತಹ ಕೃಷ್ಣಾ ನದಿಯಲ್ಲಿ ನಾವು ಗುರುತಿಸಬಹುದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ದಿಸ್ ಟೈಗರ್ ರಿಸರ್ವ್. ಇನ್ನು ಮುಂದಿನ ಆರ್ಟಿಕಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊಂದು ಇಂಪಾರ್ಟೆಂಟ್ ಆಗಿಲ್ಲ, ಆದರೂ ಕೂಡ ಇದರ ಬಗ್ಗೆ ಕೆಲವೊಂದಿಷ್ಟು ನಿಮಗೆ ಮಾಹಿತಿ ಗೊತ್ತಿರಲಿ ಅಂತ ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ಈ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವ ಈ ಒಂದು ಸಂಸ್ಥೆಯಿಂದ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಇದರಲ್ಲಿ ಭಾರತದ ವಿವಿಧ ರಾಜಕೀಯ ಪಕ್ಷಗಳ ಶಾಸಕರು ಅಂದರೆ MLAs ಅಂತ ಏನು ಕರಿತೇವೆ, MLAsಗಳ ಆಸ್ತಿಗಳ ಒಂದು ಸಮಗ್ರವಾದಂತಹ ವಿಶ್ಲೇಷಣೆಯನ್ನು ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ರಿಪೋರ್ಟ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ ಹೈಲೈಟ್ ಆಗುವಂತಹ ವರದಿ ಅಥವಾ ಈ ಒಂದು ವರದಿಯ ಮೂಲಕ ಹೈಲೈಟ್ ಆಗುವಂತಹ ಮಾಹಿತಿ ಏನು ಅಂತಂತಂದರೆ, ಕರ್ನಾಟಕದ ಪ್ರತಿ MLAಗಳಿಗೆ ಅತ್ಯಧಿಕ ಸರಾಸರಿ ಆಸ್ತಿಯನ್ನು ಹೊಂದಿರುವಂತಹ MLAಗಳು ಕರ್ನಾಟಕದಲ್ಲಿದ್ದಾರೆ. ಅಂದರೆ 223 MLAಗಳಲ್ಲಿ ಅತಿ ಹೆಚ್ಚು ಕೋಟ್ಯಾಧಿಪತಿ MLAಗಳನ್ನು ಕೂಡ ಕರ್ನಾಟಕ ರಾಜ್ಯ ಹೊಂದಿದೆ ಅಂತ ನಾವು ಈ ಒಂದು ಮಾಹಿತಿಯನ್ನು ನೆನಪಿಟ್ಕೊಳ್ಬೇಕು. ಸರಾಸರಿಯಾಗಿ ಕರ್ನಾಟಕದಲ್ಲಿನ MLAಗಳು 64.4 ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಅಂತ ಈ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ನಿಂದ ಪಬ್ಲಿಷ್ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಈ ಆಯಾ ರಾಜ್ಯಗಳ ಸರಾಸರಿ MLAಗಳು ಹೊಂದಿರುವಂತಹ ಸಂಪತ್ತು ಮತ್ತು ಬಿಲಿಯನೇರ್ ಅಥವಾ ಶತಕೋಟಿ ರೂಪಾಯಿಗಳನ್ನು ಹೊಂದಿರುವಂತಹ ಅಥವಾ ಕೋಟ್ಯಾಧಿಪತಿಗಳ ಶಾಸಕರ ಒಂದು ಮಾಹಿತಿಯನ್ನು ಇದರಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಮಹಿಳೆಯರ ಒಂದು ರಿಪ್ರೆಸೆಂಟೇಟಿವ್ ಯಾವ ರೀತಿಯಾಗಿ ವಿಧಾನಸಭೆಯಲ್ಲಿ ಇದೆ ಅನ್ನುವ ಮಾಹಿತಿಯನ್ನು ಕೂಡ ಈ ಒಂದು ADR ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ ಅದರಲ್ಲಿ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚಾದಂತಹ ಕೋಟ್ಯಾಧಿಪತಿಗಳು MLAಗಳಾಗಿದ್ದಾರೆ ಅಥವಾ MLAಗಳು ಕೋಟ್ಯಾಧಿಪತಿಯಾಗಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಭಾರತದಲ್ಲಿ ಈ ಒಂದು ಸರಾಸರಿಯಾದಂತಹ ಶಾಸಕರು ಒಟ್ಟು 13.63 ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಭಾರತದಲ್ಲಿ. ಇನ್ನು ಕರ್ನಾಟಕದಲ್ಲಿ 64 ಕೋಟಿ ರೂಪಾಯಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಒಂದು ಪಟ್ಟಿಯಲ್ಲಿ ಅತಿ ಕಡಿಮೆ ಆಸ್ತಿಯನ್ನು ಹೊಂದಿದಂತಹ MLAಗಳು ತ್ರಿಪುರಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದ್ದಾರೆ ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸೊ ಈ ಒಂದು ಪಟ್ಟಿಯ ಮಾಹಿತಿಯನ್ನು ನೋಡೋದಾದರೆ ಕರ್ನಾಟಕದಲ್ಲಿರುವಂತಹ ಈ MLAಗಳಲ್ಲಿ 223 MLAಗಳಲ್ಲಿ ಸರಾಸರಿಯಾಗಿ 64.39 ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನು ಕರ್ನಾಟಕದ MLAಗಳು ಅಥವಾ ಶಾಸಕರು ಹೊಂದಿದ್ದಾರೆ. ಇದರಲ್ಲಿ 14% ಅಂತಂದರೆ ಸುಮಾರು 32 MLAಗಳು ಬಿಲಿಯನೇರ್ ಆಗಿದ್ದಾರೆ. ಅಂದರೆ ಶತಕೋಟಿ ಆಸ್ತಿಯನ್ನು ಹೊಂದಿದಂತಹ MLAಗಳಾಗಿದ್ದಾರೆ ಅಂತ ಕೂಡ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಆಂಧ್ರ ಪ್ರದೇಶದ 174 MLAಗಳಲ್ಲಿ 28 ಕೋಟಿ ರೂಪಾಯಿಗಳಷ್ಟು ಸರಾಸರಿಯಾದಂಥ ಆಸ್ತಿಯನ್ನು MLAಗಳು ಹೊಂದಿದರೆ ಬಿಲಿಯನೇರ್ ಆದಂತಹ MLAಗಳು 6% ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸರಾಸರಿಯಾಗಿ 23.51 ಕೋಟಿ. ನಂತರ ಉತ್ತರ ಪ್ರದೇಶದಲ್ಲಿ 403 MLAಗಳಲ್ಲಿ ಬಿಲಿಯನೇರ್ ಆದಂತಹ MLAಗಳು ಅಂತಂದರೆ 0.25% ಆಗಿದೆ. ಇದರ ಮಾಹಿತಿಯನ್ನು ನೀಡಲಾಗಿಲ್ಲ. ಅದೇ ರೀತಿಯಾಗಿ ತ್ರಿಪುರಾದಲ್ಲಿನ ಈ ಒಂದು MLAಗಳ ಒಂದು ಸರಾಸರಿ ಆಸ್ತಿ ಎಷ್ಟು ಅಂದರೆ 1.54 ಕೋಟಿ ರೂಪಾಯಿಗಳು. ವೆಸ್ಟ್ ಬೆಂಗಾಲ್ 2.8 crores. ಸರಾಸರಿ ಆಸ್ತಿ ಕೇರಳದಲ್ಲಿ ಎಷ್ಟು ಅಂತಂದರೆ MLAಗಳು
3.15 ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಸೊ ಇಂಪಾರ್ಟೆಂಟ್ ಏನು ಅಂತಂದರೆ ಕರ್ನಾಟಕದ MLAಗಳು ಅತಿ ಹೆಚ್ಚು ಶ್ರೀಮಂತರಾಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆದನ್ನ ಮಾಹಿತಿಯಾಗಿದೆ. ಎಕ್ಸಾಮಿನೇಷನ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಆದರೂ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇನ್ನು ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ರಿವೈಸ್ ಮಾಡುವುದರ ಮೂಲಕ, ಈ ಸ್ಟೇಟ್ಮೆಂಟ್ಗಳಿಗೆ ಸರಿ ತಪ್ಪುಗಳನ್ನು ಗುರುತಿಸುವುದರ ಮೂಲಕ ರಿವೈಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಮೊದಲನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಇತ್ತೀಚೆಗೆ ಪಬ್ಲಿಷ್ ಮಾಡಲಾದಂತಹ ಫಿಚ್ ರೇಟಿಂಗ್ ಏಜೆನ್ಸಿಯಿಂದ ಭಾರತಕ್ಕೆ CCC ಅನ್ನುವ ಒಂದು ಪಟ್ಟಿಯಲ್ಲಿ ನೀಡಲಾಗಿದೆ ಅಥವಾ ರೇಟಿಂಗ್ಸನ್ನು ನೀಡಲಾಗಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಇದೆ. ಸೊ ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ BBB ಮೈನಸ್ ಅನ್ನುವ ರೇಟಿಂಗನ್ನು ನೀಡಲಾಗಿದೆ ಅಂತ ನಾವು ಮೊದಲನೇ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಭಾರತಕ್ಕೆ BBB ಮೈನಸ್ ಅನ್ನುವ ಒಂದು ರೇಟಿಂಗನ್ನು ನೀಡಲಾಗಿದೆ ಅಂತ, ಉತ್ತಮವಾದಂತಹ ರೇಟಿಂಗ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟ್ ಏನು ಅಂತ ನೋಡೋದಾದರೆ, ಈ ಆಯುಷ್ ಅನ್ನೋದು ಆಯುರ್ವೇದ, ಯೋಗ ಮತ್ತು ಈ ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿಯ ಸಂಕ್ಷಿಪ್ತವಾದಂತಹ ರೂಪವಾಗಿದೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಆಲ್ರೆಡಿ ನಾವು ಆಯುಷ್ ವೀಸಾದ ಬಗ್ಗೆ ಡಿಸ್ಕಸ್ ಮಾಡುವಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ತಿಳ್ಕೊಂಡ್ವಿ. ಆಯುಷ್ ಅಂತಂದರೆ ಆಯುರ್ವೇದ, ಯೋಗ ಮತ್ತು ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಇದರ ಸಂಕ್ಷಿಪ್ತ ರೂಪ ಅಂತ, ಅಬ್ರಿವೇಷನ್ ಅಂತ. ಸೊ ದ ಸ್ಟೇಟ್ಮೆಂಟ್ ಈಸ್ ರೈಟ್. ಆ್ಯಂಡ್ ದ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಲಂಪಿ ಸ್ಕಿನ್ ಡಿಸೀಸ್ ಈಸ್ ಅ ವೈರಲ್ ಝೂನೋಟಿಕ್ ಡಿಸೀಸ್ ಅಂತ ಇದೆ. ಅಂದರೆ ಈ ಝೂನೋಟಿಕ್ ಕಾಯಿಲೆಯಾಗಿದೆ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ಕಾಯಿಲೆ ಅಂತ ಇದೆ. ಸೊ ಇದು ಝೂನೋಟಿಕ್ ಆದಂತಹ ಒಂದು ಕಾಯಿಲೆ ಆಗಿಲ್ಲ. ಝೂನೋಟಿಕ್ ಅಂತಂದರೆ ಪ್ರಾಣಿಯಿಂದ ಮನುಷ್ಯರಿಗೆ ಹರಡುವಂತಹ ರೋಗಗಳನ್ನು ಝೂನೋಟಿಕ್ ಡಿಸೀಸ್ ಅಂತ ಕರೆಯಲಾಗುತ್ತೆ. ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಇದು ವೈರಲ್ ಇನ್ಫೆಕ್ಷನ್ನಿಂದ ಹರಡುವಂತಹ ರೋಗ ಆಗಿದ್ದರೂ ಕೂಡ ಈ ಜಾನುವಾರುಗಳಲ್ಲಿ ಮಾತ್ರ ಈ ಒಂದು ಲಂಪಿ ಸ್ಕಿನ್ ಡಿಸೀಸನ್ನು ನಾವು ಕಾಣ್ಬೋದಾಗಿದೆ ಅಂತ. ಸೊ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಮುಂದಿನ ಸ್ಟೇಟ್ಮೆಂಟ್, ಈ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ತೆಲಂಗಾಣದಲ್ಲಿದೆ ಅಂತ ಇದೆ. ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದರೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ, ಈ ಟೈಗರ್ ರಿಸರ್ವ್ ಏನಿದೆ ಇದು ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ಪ್ರಮುಖವಾದಂತಹ, ದೇಶದಲ್ಲಿ ಅತಿ ದೊಡ್ಡದಾದಂತಹ ಒಂದು ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಮುಂದಿನ ಸ್ಟೇಟ್ಮೆಂಟ್ ಏನು ಅಂತಂದರೆ, ಇತ್ತೀಚೆಗೆ ಪಬ್ಲಿಷ್ ಮಾಡಲಾದಂತಹ ADR ರಿಪೋರ್ಟ್ನ ಪ್ರಕಾರ ಕರ್ನಾಟಕದ ಪ್ರತಿ MLAಗೆ ಅತ್ಯಧಿಕ ಸರಾಸರಿ ಆಸ್ತಿ ಮತ್ತು ಅತಿ ಹೆಚ್ಚು ಕೋಟ್ಯಾಧಿಪತಿಯನ್ನು ಹೊಂದಿದಂತಹ ರಾಜ್ಯವಾಗಿದೆ, ಅಥವಾ MLAಗಳು ಕೋಟ್ಯಾಧಿಪತಿಗಳಿದ್ದಾರೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಮತ್ತು ಎಲ್ಲ ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.